ಕಸದ ವಾಹನ ಡಿಕ್ಕಿ ಹೊಡೆದ ಪರಿಣಾಮ 2 ವರ್ಷ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಬಳ್ಳಾರಿಯ ಬಾಪೂಜಿ ನಗರದಲ್ಲಿ ನಡೆದಿದೆ. ಸಮರ ಮತ್ತು ಶೈಲಜಾ ದಂಪತಿಗಳ 2 ವರ್ಷದ ವಿಕ್ಕಿ ಮೃತ ದುರ್ದೈವಿ. ಇಂದು ಬೆಳಗ್ಗೆ ಮನೆಗೆ ಕಸ ಹಾಕಿಸಿಕೊಳ್ಳಲು ಬಂದ ಟಾಟಾ ಏಸ್ ವಾಹನ ಮನೆ ಮುಂದೆ ಆಟವಾಡುತ್ತಿದ್ದ ಮಗುವಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಹಿನ್ನೆಲೆ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನು ಮಗುವನ್ನು ಕಳೆದುಕೊಂಡ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿತ್ತು. ಯಾರಿಗೆ ತವರೆ ಮಾಡ್ಕೊಂಡು ಹೋಗ್ಬೇಕು, ಅವ್ರು ರಜೆ ಮಾಡಿ ಅಳಿಯನ್ ಕಳ್ಸೋದು, ತಮ್ಮನ್ ಕಳ್ಸೋದಂತೆ. ಅವ್ರದ್ದು ಜಾಬ್ ಐತೆ, ಅವ್ರು ರಜೆ ಮಾಡಿ ಅವ್ರ ಅಳಿಯನ್ ಕಳ್ಸೋದು ಏನೈತೆ, ಅವ್ರು ನಿದ್ದೆ ಮಬ್ನಾಗಿರ್ತಾರ, ಹಿಂಗೆಲ್ಲ ಮಾಡ್ಯಾರ ನೋಡ್ರಿ ಅವರೆಲ್ಲ. ಅದು ಗಾಡಿ ಬಂದತೆ, ಬಂದ ಮೇಲೆ ಅದೇನಾಯ್ತು ಅಂದರೆ ನಾನು ಗಾಡಿ ಸ್ಟಾರ್ಟ್ ಹಾಕತ್ತಟಿಗೆಲ್ಲ ಅದು ಹುಡುಗ ಬಿದ್ದೋಗ್ಯಾನ. ನಾವು ನೋಡ್ಕೊಂಡಿಲ್ಲ ಅಷ್ಟೇ, ಚಕ್ ನೋಡೋ ತಟಿಗೆಲ್ಲ ಗಾಡಿ ಎಕ್ಸೆ ಮಾಡ್ಬಿಟ್ಟಾನೆ ಈ ಕಡೆಗೆ, ಪಾಸಿಂಗ್ ಆಯನ. ಅವರ ಡೆತ್ ಆಯ್ತದು? ಹಾಂ. ಏನಾಗ್ಬಿಟ್ಟು ನಿಮಗೆಲ್ಲ? ನಮ್ಮ ಮಗ, ನಮ್ಮ ತಮ್ಮನ ಮಗ. ಹೆಸರು ಅವ್ರದ್ದು? ಅವ್ರ ಹೆಸರು? ಹುಡುಗನ ಹೆಸರು ಇಕ್ಕಿ. ವಿಕ್ಕಿ? ಎಷ್ಟು ವರ್ಷ? 3 ವರ್ಷ. 2-3 ಬಿದ್ದದ ಅಷ್ಟೇ. ನಾನು ನೋಡಿಲ್ಲ ಸರ್, ನಾನು ಇವಾಗ ಬಂದಿನ ಇಲ್ಲಿ ಮಾತಾಡೋದು ಸುದ್ದಿಕ್ಕೆ ಅದೇ ಅಂಗಡಿಗೆ ಹೋಗಿ ಕೊಣಕಬರಕ್ಕೆ ಹೇಳನ್ ಸರ್. ಎತ್ಕೊಂಬಂದಾಗ ಇಲ್ಲಿ ಕುಂತ್ಕೊಂಡಾಳ ಹುಡುಗಿ, ಅಲ್ಲಿ ಬಿಟ್ಟು ಅಲ್ಲಿ 5-6 ಮಂದಿ ಹುಡುಗರು ಇದಾರಂತ ಸರ್. ಮಾತಾಡ್ಕೆ ಅಂತ ಕುಂತ್ಕೊಂಡಾರ, ಈ ಹುಡುಗಿ ಹೋಗೋತಟಿಗೆ ಅದು ಹಂಗಾಗ್ಬಿಟ್ಟ. ಸ್ಪೀಡ್ ಇದ್ದೆ ಹುಡುಗ? ಏನೋ ನೋಡಿಲ್ಲ ಸರ್, ಅದು ಸ್ಪೀಡ್ ಇದ್ದೆ, ನಿಧಾನ ಬಂದ. ಈಗ ಇವರೆಲ್ಲ